ಆಣೆ ಮಾಡಿದ್ದಾಯ್ತು, ಹೋರಾಟ ಮಾಡಿದ್ದಾಯ್ತು. ಈಗ ಸತ್ಯಾಗ್ರಹ ಸಮರ. ಏನಾಗುತ್ತೆ ಸಿಎಂ ವರ್ಸಸ್ ಮಾಜಿ ಸಿಎಂ ಯುದ್ಧ? ಇದು ಉಪವಾಸ ರಾಜಕೀಯ. ಮಾಜಿ ಸಿಎಂ ಕುಮಾರಸ್ವಾಮಿ ಉಪವಾಸ ಸತ್ಯಾಗ್ರಹಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಎಚ್ಡಿಕೆ ನಿರಶನ ಶುರುವಾಗಲಿದೆ. ಜೀವಕ್ಕಿಂತ ಮಾನ ಮುಖ್ಯ ಎಂದಿರೋ ಮಾಜಿ ಸಿಎಂ ಉಪವಾಸ ರಾಜಕೀಯ ಮೂಲಕ ಸರ್ಕಾರಕ್ಕೆ ಸವಾಲಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರ ಉಪವಾಸ ಸತ್ಯಾಗ್ರಹಕ್ಕೆ ವೇದಿಕೆ ಸಜ್ಜಾಗಿದೆ. ತಮ್ಮ ಕುಟುಂಬದ ಅಕ್ರಮಗಳ ಸಿಬಿಐ ತನಿಖೆಗೆ ಆಗ್ರಹಿಸಿ ಕುಮಾರಸ್ವಾಮಿ ಉಪವಾಸ ನಡೆಸಲಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ಕುಮಾರಸ್ವಾಮಿ ಅವರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭವಾಗಲಿದೆ. ಈ ಮೊದಲು ವಿಧಾನಸೌಧದ ಬಳಿ ಉಪವಾಸ ನಡೆಸುತ್ತೇನೆ ಅಂತ ಸವಾಲ್ ಹಾಕಿದ್ದ ಕುಮಾರಸ್ವಾಮಿ ಅನುಮತಿ ಸಿಗದ ಕಾರಣ ಫ್ರೀಡಂ ಪಾರ್ಕ್ಗೆ ಸ್ಥಳ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇವತ್ತಿಂದ ಆರಂಭವಾಗೋ ಈ ಉಪವಾಸ ಸತ್ಯಾಗ್ರಹದ ಬಗ್ಗೆ ಮಾತನಾಡಿದ ಎಚ್ಡಿಕೆ, ಜೀವ ಬೇಕಾದ್ರೂ ಬಿಡ್ತೇನೆ, ಆದ್ರೆ ಉಪವಾಸ ಸತ್ಯಾಗ್ರಹ ನಡೆಸೋ ನಿರ್ಧಾರ ಮಾತ್ರ ಕೈ ಬಿಡಲ್ಲ ಅಂದ್ರು. ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಮ್ಮ ಪಕ್ಷದ ಹಿರಿಯ ನಾಯಕರಿರ್ಬೋದು, ಯಾರೇ ಇರ್ಬೋದು, ಎಷ್ಟೇ ಒತ್ತಡಗಳನ್ನು ನನ್ನ ಮೇಲೆ ಹಾಕಿದ್ರು, ನಾನು ಯಾರೋ ತಿಳ್ಕೊಂಡಿರ್ಬೋದು ಕೆಲವರು, ಒಂದು ದಿವಸ ಮಾಡಿ ಕುಮಾರಸ್ವಾಮಿ ಓಡೋಗ್ಬೋದು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ನನ್ನ ಒಂದು ಜೀವಕ್ಕಿಂತ ಇವತ್ತು ನಮ್ಮ ಕುಟುಂಬದ ಮೇಲೆ ಬಂದಿರತಕ್ಕಂಥ ಈ ಕಳಂಕ ಹೋಗಲೇಬೇಕಿದೆ. ಈ ನಡುವೆ ಕುಮಾರಸ್ವಾಮಿ ಅವರು ಉಪವಾಸ ಸತ್ಯಾಗ್ರಹ ನಿರ್ಧಾರವನ್ನ ಸಚಿವ ರೇಣುಕಾಚಾರ್ಯ ಛೇಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಉಪವಾಸ ಕೂರುವ ಮುನ್ನ ತಮ್ಮ ಆಡಳಿತಾವಧಿಯ ಅಧಿಕಾರ ದುರುಪಯೋಗದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂತ ಚಾಟಿ ಬೀಸಿದ್ದಾರೆ. ಮಂಡ್ಯ ಮೈ ಶುಗರ್ಸು ಮತ್ತು ಪಾಂಡವಪುರ ಶುಗರ್ ಕಂಪನಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ 224 ಕೋಟಿಗೆ ಆ ಸಕ್ಕರೆ ಕಂಪನಿಯವರನ್ನು ತಮ್ಮ ಕುಟುಂಬಕ್ಕೆ ಮಾಡಬೇಕಂತ ಹುನ್ನಾರ ನಡೆಸಿದರು. ಸುಮಾರು 2,000 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಇದೆ. ಒಟ್ನಲ್ಲಿ ಕುಮಾರಸ್ವಾಮಿ ಉಪವಾಸ ಸತ್ಯಾಗ್ರಹಕ್ಕೆ ವೇದಿಕೆ ರೆಡಿಯಾಗಿದೆ. ಇದು ಕೇವಲ 1 ದಿನದ ಉಪವಾಸ ಸತ್ಯಾಗ್ರಹ ಅಲ್ಲ ಎಂದಿರೋ ಅವರು ನಮ್ಮ ಕುಟುಂಬಕ್ಕೆ ಅಂಟಿರುವ ಕಳಂಕ ತೊಳೆಯುವೆ ಅಂತ ಸವಾಲೆಸೆದಿದ್ದಾರೆ. ಈ ಉಪವಾಸ ಸತ್ಯಾಗ್ರಹದ ಇಂಪ್ಯಾಕ್ಟ್ ಏನು ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಆಣೆ ಮಾಡಿದ್ದಾಯ್ತು, ಹೋರಾಟ ಮಾಡಿದ್ದಾಯ್ತು. ಸಿಎಂ ವರ್ಸಸ್ ಮಾಜಿ ಸಿಎಂ ಯುದ್ಧ ಈಗ ಉಪವಾಸ ರಾಜಕೀಯಕ್ಕೆ ಬಂದು ನಿಂತಿದೆ. ತಮ್ಮ ಕುಟುಂಬದ ವಿರುದ್ಧ ಮಾಡಿರುವ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶ ನೀಡಬೇಕು ಅಂತ ಆಗ್ರಹಿಸಿ ಕುಮಾರಸ್ವಾಮಿ ಇಂದಿನಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ಮಾಡಿದ ಆರೋಪಗಳೇನು, ಅದಕ್ಕೆ ಗೌಡರ ಕುಟುಂಬ ಕೊಟ್ಟ ಉತ್ತರ ಏನು? ಇಲ್ಲಿದೆ ಡೀಟೇಲ್ಸ್. ಇದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ಬಿಡುಗಡೆ ಮಾಡಿದ ಚಾರ್ಜ್ ಶೀಟ್. ಸಿಎಂ ಯಡಿಯೂರಪ್ಪ ಮತ್ತವರ ಕುಟುಂಬದ ಅಕ್ರಮಗಳನ್ನು ಪದೇ ಪದೇ ಬಯಲಿಗೆಳೆದು ಸರ್ಕಾರವನ್ನ ಸಂಕಟಕ್ಕೆ ಸಿಲುಕಿಸಿದ್ದ ದೇವೇಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ಬಿಟ್ಟ ಬ್ರಹ್ಮಾಸ್ತ್ರ ಇದು. ಗೌಡ್ರ ಕುಟುಂಬದ ಆಸ್ತಿಯ ವಿವರ ಎಲ್ಲ ಒಂದೇ ಕಡೆ ಪುಸ್ತಕದ ರೂಪದಲ್ಲಿ ಪ್ರಕಟಿಸಿ ಮಹಾ ಸಮರವನ್ನೇ ಬಿಜೆಪಿ ಸಾರ್ತು. Illegal export of ore mining and export of natural resources. These are issues which cannot go to the public domain, especially when those are the very points on which the BJP is being lectured to. When lecture is being given, we'll also like to hear and correct ourselves. But lecture should be given not with this credibility. ಬಿಜೆಪಿಯ ಚಾರ್ಜ್ ಶೀಟ್ನಲ್ಲಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಕುಟುಂಬದವರ ಅಗಾಧ ಆಸ್ತಿಯ ವಿವರ ಕೊಡಲಾಗಿದೆ. ಎಚ್ಡಿ ಕುಮಾರಸ್ವಾಮಿ ಮತ್ತು ಕುಟುಂಬದವರ ಅಕ್ರಮ ಸಂಪತ್ತಿನ ಅನಾವರಣ ಎಂಬ ಹೆಸರಿನಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಸಂಪಾದಿಸಿದ ಆಸ್ತಿಯ ವಿವರ, ಡಿನೋಟಿಫೈ ಮಾಡಿದ ಜಮೀನಿನ ಮಾಹಿತಿ, ಗಣಿಗಾರಿಕೆಗೆ ಪರವಾನಗಿ ನೀಡಲು ಮಾಡಿದ ಶಿಫಾರಸಿನ ವಿವರ ನೀಡಲಾಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯ ಕೊನೆಯ 15 ದಿನಗಳಲ್ಲಿ 22 ಗಣಿ ಗುತ್ತಿಗೆಗೆ ಅನುಮೋದನೆ ನೀಡಿದ್ದಾರೆ. 47 ಕಂಪನಿಗಳಿಗೆ ಗಣಿ ಪರವಾನಗಿ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ.
ಇನ್ನು ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ 1,43,164 ಚದರ ಅಡಿ ನಿವೇಶನ ಹೊಂದಿದ್ದಾರೆ. 8,19,800 ಚದರ ಅಡಿ ವಾಣಿಜ್ಯ ಸಂಕೀರ್ಣ ಕಟ್ಟಡ ಅಲ್ಲದೆ ರಾಜ್ಯದ ನಾನಾ ಕಡೆ 338 ಎಕರೆ ಕೃಷಿ ಭೂಮಿ ಹೀಗೆ ಹೊಂದಿರುವ ಆಸ್ತಿಯ ಮೊತ್ತ ಸುಮಾರು 1,500 ಕೋಟಿಗೂ ಅಧಿಕ ಅನ್ನೋದು ಈ ಆರೋಪ ಪಟ್ಟಿಯ ಹೈಲೈಟ್ಸ್. ಸರ್ಕಾರದ ಮೇಲೆ ಆರೋಪ ಮಾಡುವ ಕುಮಾರಸ್ವಾಮಿ ನೈತಿಕವಾಗಿ ಅದೆಷ್ಟು ಸರಿಯಾಗಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸೋಕೆ ಈ ಚಾರ್ಜ್ ಶೀಟ್ ಅಂತಾರೆ ಬಿಜೆಪಿ ರಾಷ್ಟ್ರೀಯ ವಕ್ತಾರೆ ನಿರ್ಮಲಾ ಸೀತಾರಾಮನ್. ಬಿಜೆಪಿಯ ಚಾರ್ಜ್ ಶೀಟ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾನು ಯಾವುದೇ ಅಕ್ರಮ ಆಸ್ತಿ ಸಂಪಾದಿಸಿಲ್ಲ, ನೂರಾರು ವ್ಯವಹಾರಗಳ ಮೂಲಕ ಹಣ ಸಂಪಾದಿಸಿದ್ದೇನೆ ಅಂದಿದ್ರು. ಅಷ್ಟೇ ಅಲ್ಲ, ಸಿಎಂಗೆ ತಾಕತ್ತಿದ್ರೆ ನನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿ ಅಂತ ಸವಾಲೆಸೆದಿದ್ರು. ನಮ್ಮಿಂದ ಅಕ್ರಮಗಳನ್ನು ಮಾಡಿ ಈ ಭೂಮಿಗಳನ್ನು ಖರೀದಿ ಮಾಡಿದೀವಿ ಅಂತಕ್ಕಂಥದ್ದು ಮಾಹಿತಿ ಇದ್ರೆ ತಕ್ಷಣ ಆಕ್ಷನ್ ತಗೊಳ್ಳಿಕ್ಕೆ ಇವ್ರು ಯಾರು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರಿಗೆ? ದಯವಿಟ್ಟು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಲೋಕಾಯುಕ್ತ ಅವರು ಇನ್ನೂ ಅಂತಿಮವಾದಂಥ ವರದಿ ನೀಡಿಲ್ಲ. ಲೋಕಾಯುಕ್ತ ಅವ್ರಿಗಾದರೂ ಮಾಹಿತಿ ಕೊಡಲಿ, ಇಲ್ಲ ಸೆಂಟ್ರಲ್ ಎಂಪವರ್ ಕಮಿಟಿಗಾದರೂ ಮಾಹಿತಿ ಕೊಡಲಿ. ಇವ್ರನ್ನ ಯಾರು ಇಟ್ಕೊಂಡಿದ್ದಾರೆ ಆಕ್ಷನ್ ತಗೊಳ್ಳಿಕ್ಕೆ? ಒಟ್ಟಾರೆ ಸಿಎಂ ಹಾಗೂ ಮಾಜಿ ಸಿಎಂ ನಡುವಣ ಸಮರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯವರೆಗೂ ಹೋಗಿ ಮತ್ತೊಂದು ಮಗ್ಗಲು ಬದಲಿಸಿದೆ. ಯಡಿಯೂರಪ್ಪನವರ ಚಾರ್ಜ್ ಶೀಟ್ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಕುಮಾರಸ್ವಾಮಿ ಇದೀಗ ಉಪವಾಸದ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ತನಿಖೆಗೆ ಆದೇಶ ನೀಡುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತ ಹೇಳಿ ಇಂದಿನಿಂದ ಉಪವಾಸವನ್ನು ಮಾಡ್ತಿದ್ದಾರೆ. ಒಂದಂತೂ ಸತ್ಯ, ಈ ಹಾಲಿ ಹಾಗೂ ಮಾಜಿಗಳ ಕೆಸರೆರ ಚಾಟದಲ್ಲಿ ಇವರ ಬಂಡವಾಳ ಜನರ ಎದುರು ಬಯಲಾಗ್ತಿದೆ. ಅಸ್ತ್ರ ಪ್ರತ್ಯಸ್ತ್ರ ಪ್ರಯೋಗದೊಂದಿಗೆ ಇವರು ಶ್ರೀಸಾಮಾನ್ಯರ ಎದುರು ಬೆತ್ತಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.